ನಮ್ಮಲ್ಲಿ ಇದುವರೆಗೂ ಹಣಕಾಸು ವಿಚಾರಗಳಲ್ಲಿ ಸಾಮಾನ್ಯವಾಗಿ ಪುರುಷರದ್ದೇ ಅಂತಿಮ ತೀರ್ಮಾನ. ಹೂಡಿಕೆ, ಸಾಲ, ಖರ್ಚು ವೆಚ್ಚಗಳಲ್ಲಿ ಮನೆಯ ಯಜಮಾನ ಹೇಳಿದ್ದೇ ಫೈನಲ್ ಎಂಬ ವಾಡಿಕೆ ಈಗಲೂ ಅನೇಕ ಕುಟುಂಬಗಳಲ್ಲಿ ಇದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಪರಿಸ್ಥಿತಿ ಬದಲಾಗ್ತಾ ಇದೆ. ಫೈನಾನ್ಸ್ ವಿಚಾರಗಳಲ್ಲಿ ಮಹಿಳೆಯರು ಪ್ರಮುಖ ಪಾತ್ರ ವಹಿಸ್ತಾ ಇದ್ದಾರೆ. ಇದರ ಜೊತೆಗೆ ಇದರಿಂದಾಗಿ ಮಹಿಳೆಯರಿಗೆ ಮತ್ತು ಕುಟುಂಬಕ್ಕೆ ನೇರವಾಗಿ ಹಲವಾರು ಪ್ರಯೋಜನಗಳು ಸಿಗ್ತಾ ಇದ್ದಾವೆ. ಉದಾಹರಣೆಗೆ, ಗೃಹ ಸಾಲದಲ್ಲಿ ಮಹಿಳೆಯರಿಗೆ ಸಿಗುವಂತಹ 5 ಲಾಭಗಳನ್ನು ಈಗ ನೋಡೋಣ. ಮೊದಲನೇದಾಗಿ, ನೀವು ಮನೆ ಕಟ್ಟಲು ಅಥವಾ ಫ್ಲ್ಯಾಟ್ ಅನ್ನು ಖರೀದಿಸುವ ಸಂದರ್ಭದಲ್ಲಿ ಮಹಿಳೆಯರ ಹೆಸರಿನಲ್ಲಿ ಗೃಹ ಸಾಲವನ್ನು ಖರೀದಿಸಿದ್ರೆ ಬಡ್ಡಿ ದರದಲ್ಲಿ ಕಡಿಮೆ ಆಗುತ್ತೆ. ಮೇಲ್ನೋಟಕ್ಕೆ ಬಡ್ಡಿ ದರದಲ್ಲಿ ವ್ಯತ್ಯಾಸ ಕಡಿಮೆ ಅಂತ ಅನಿಸಿದ್ರೂ ಕೂಡ ಒಟ್ಟಾರೆಯಾಗಿ ನೀಡುವಂತಹ ಒಂದು ಬಡ್ಡಿ ದರದಲ್ಲಿ ಗಣನೀಯವಾದಂತಹ ಇಳಿಕೆಯಾಗುತ್ತೆ. ಇದರಿಂದಾಗಿ ನಿಮ್ಮ ಗೃಹ ಸಾಲದ EMI ಅಥವಾ ಮಾಸಿಕ ಸಮಾನ ಕಂತುಗಳು ಕೂಡ ಇಳಿಕೆಯಾಗುತ್ತೆ. ಹೀಗಾಗಿ ನಿಮ್ಮ ಕನಸಿನ ಮನೆಯನ್ನು ಹೊಂದಲು ಕುಟುಂಬದ ಮಹಿಳಾ ಸದಸ್ಯರು ನಿಮಗೆ ಅದ್ಭುತವಾಗಿ ಸಹಕಾರ ನೀಡ್ತಾರೆ. ಎರಡನೇದಾಗಿ, ನೀವು ಜಂಟಿಯಾಗಿ ಗೃಹ ಸಾಲ ಮಾಡೋದಿದ್ರೆ ಮಹಿಳೆಯನ್ನ ಕೋ-ಬ್ರೋವರ್ ಆಗಿ ಆಯ್ಕೆ ಮಾಡಿಕೊಳ್ಬಹುದು. ಇದರಿಂದ ಒಟ್ಟಾರೆಯಾಗಿ ಗೃಹ ಸಾಲಕ್ಕೆ ನಿಮ್ಮ ಅರ್ಹತೆಯು ಹೆಚ್ಚುತ್ತೆ. ಹೀಗಾಗಿ ಹೆಚ್ಚಿನ ಸಾಲವು ಸಿಗಬಹುದು. ಪತ್ನಿ ಉದ್ಯೋಗಿಯಾಗಿದ್ದರೆ ಹೋಮ್ ಲೋನನ್ನು ಜಂಟಿಯಾಗಿ ಪಡೆಯಲು ಹೆಚ್ಚು ಅನುಕೂಲವಾಗುತ್ತೆ. ಬಳಿಕ ಸುಲಭವಾಗಿ ಸಾಲವನ್ನು ತೀರಿಸಬಹುದು. ಹೀಗೆ ಮಹಿಳೆಯರು ಬೋರೋವರ್ ಅಥವಾ ಕೋ-ಬೋರೋವರ್ ಆಗಿ ಅರ್ಜಿ ಸಲ್ಲಿಸಿದರೆ ಸಾಕಷ್ಟು ಅನುಕೂಲವಾಗುತ್ತೆ. ಇದರಿಂದ ಗೃಹ ಸಾಲದಲ್ಲಿ ಅಸಲಿನ ಮೇಲೆ 1.5 ಲಕ್ಷ ರೂಪಾಯಿ ತನಕ ಮತ್ತು ಬಡ್ಡಿಯ ಮೇಲೆ 2 ಲಕ್ಷ ರೂಪಾಯಿ ತನಕ ತೆರಿಗೆ ಕಡಿತದ ಅನುಕೂಲವನ್ನು ಕೂಡ ಪಡೆಯಬಹುದು. ಹಲವು ರಾಜ್ಯಗಳಲ್ಲಿ ಆಸ್ತಿ ಖರೀದಿಸುವ ಸಂದರ್ಭ ಮಹಿಳೆಯರಿಗೆ ಸ್ಟಾಂಪ್ ಡ್ಯೂಟಿ ಅಥವಾ ಮುದ್ರಾಂಕ ಶುಲ್ಕದಲ್ಲಿ ಇಳಿಕೆಯಾಗುತ್ತೆ. ಸಾಮಾನ್ಯವಾಗಿ ಇದು 1ರಿಂದ 2% ತನಕ ಸಿಗುತ್ತೆ. ಇದರಿಂದಲೂ ಕೂಡ ಮುಖ್ಯವಾಗಿ ದೊಡ್ಡ ಮೌಲ್ಯದ ಪ್ರಾಪರ್ಟಿ ಖರೀದಿಯ ವೇಳೆ ಗಣನೀಯ ಉಳಿತಾಯ ಆಗುತ್ತೆ. ಜೊತೆಗೆ ಆಸ್ತಿಗೆ ಮಹಿಳೆ ಮಾಲೀಕರಾಗಿದ್ದರೆ ಸಾಲದ ಅಸಲು ಮೊತ್ತ ಮತ್ತು ಬಡ್ಡಿಯ ಮೇಲೆ ತೆರಿಗೆ ಕಡಿತದ ಅನುಕೂಲವು ನಾನು ಈಗಾಗಲೇ ಹೇಳಿದಾಗೆ ಪಡಿಬಹುದು. ಮಹಿಳೆಯೊಬ್ಬರು 80 ಲಕ್ಷ ರೂಪಾಯಿಗಳ ಒಂದು ಪ್ರಾಪರ್ಟಿಯನ್ನು ಖರೀದಿಸಿದ್ರೆ 80,000 ರೂಪಾಯಿಯಿಂದ 1,60,000 ರೂಪಾಯಿ ತನಕ ಮುದ್ರಾಂಕ ಶುಲ್ಕದಲ್ಲಿ ನಿಮಗೆ ಉಳಿತಾಯವಾಗುತ್ತೆ. ನಾಲ್ಕನೇದಾಗಿ, ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಮಹಿಳೆಯರಿಗೆ ಗೃಹ ಸಾಲದ ಸಬ್ಸಿಡಿ ಸೌಲಭ್ಯ ಕೂಡ ಸಿಗುತ್ತೆ. ಇದರಿಂದಾಗಿಯೂ ಮನೆ ಖರೀದಿಗೆ ನಿಮಗೆ ತಗಲುವ ಖರ್ಚಿನಲ್ಲಿ ಗಣನೀಯವಾದಂತಹ ಉಳಿತಾಯ ಸಾಧ್ಯವಾಗುತ್ತೆ ಎಂಬುದನ್ನು ಯಾವತ್ತೂ ಮರಿಬೇಡಿ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ ಮಹಿಳೆಯರ ಸಬಲೀಕರಣಕ್ಕೆ ಕೇಂದ್ರ ಸರ್ಕಾರ ಸಾಕಷ್ಟು ಒತ್ತನ್ನು ನೀಡಿದೆ. ಈ PMAY ಸ್ಕೀಮ್ ಅಡಿಯಲ್ಲಿ ಕುಟುಂಬದ ಕನಿಷ್ಠ ಒಬ್ಬರು ಮಹಿಳಾ ಸದಸ್ಯರನ್ನ ಸಹ ಅರ್ಜಿದಾರರಾಗಿ ರಿಜಿಸ್ಟರ್ ಮಾಡಿದ್ರೆ ಸಾಕು, ಗರಿಷ್ಠ 2,67,000 ರೂಪಾಯಿ ತನಕ ಸಬ್ಸಿಡಿ ಸಿಗುತ್ತೆ. ಐದನೇದಾಗಿ, ಮಹಿಳೆಯರಿಗೆ ಗೃಹ ಸಾಲದ ಮರುಪಾವತಿಯಲ್ಲಿ ಪುರುಷರಿಗಿಂತಲೂ ಹೆಚ್ಚಿನ ಅವಧಿ ಸಿಗುತ್ತೆ. ಹೀಗಾಗಿ EMI ಹೊರೆಯನ್ನ ನಿರ್ವಹಿಸಲು ಸಾಕಷ್ಟು ಅನುಕೂಲವಾಗುತ್ತೆ. ಮಹಿಳೆಯರು ಹೆಚ್ಚು ರಿಲಯಬಲ್ ಅಥವಾ ವಿಶ್ವಾಸಾರ್ಹ ಗ್ರಾಹಕರು ಎಂಬುದಾಗಿ ಬ್ಯಾಂಕ್ ಮತ್ತು ಹಣಕಾಸು ಸಂಸ್ಥೆಗಳು ಪರಿಗಣಿಸುತ್ತೆ. ಹೀಗಾಗಿ ಗೃಹ ಸಾಲದ ಅರ್ಜಿ ಬೇಗ ಇತ್ಯರ್ಥವಾಗಬಹುದು. ಸಾಲದ ನಿಯಮಗಳು ಮಹಿಳೆಯರ ಪರವಾಗಿ ಸಾಮಾನ್ಯವಾಗಿ ಇರುತ್ತೆ. ಹಲವು ಬ್ಯಾಂಕ್ಗಳು ಮಹಿಳೆಯರಿಗೆ ವಿಶೇಷ ಗೃಹ ಸಾಲ ಯೋಜನೆಗಳನ್ನು ನೀಡುತ್ತೆ. ಇಲ್ಲಿ ಪ್ರೊಸೆಸಿಂಗ್ ಫೀಸ್ ಕಡಿಮೆ ಆಗುತ್ತೆ, ಇತರ ಬೆನಿಫಿಟ್ಗಳು ಕೂಡ ಸಿಗುತ್ತೆ. ಹಾಗಾದ್ರೆ ಮಹಿಳೆಯರು ಗೃಹ ಸಾಲ ಪಡೆಯಲು ಏನೆಲ್ಲ ಅರ್ಹತೆ ಇರಬೇಕಾಗುತ್ತೆ ಅಂತ ನೀವು ಕೇಳಬಹುದು. ಮಹಿಳೆಯ ವಯಸ್ಸು, ಆದಾಯದ ಮಟ್ಟ, ಉದ್ಯೋಗ ಇದೆಯೇ ಇಲ್ಲವೇ ಎಂಬುದು ಮತ್ತು ಕ್ರೆಡಿಟ್ ಸ್ಕೋರ್ ಗೃಹ ಸಾಲ ಪಡೆಯಲು ನಿರ್ಣಾಯಕವಾಗುತ್ತೆ. ಹಾಗಾದ್ರೆ ಗಂಡ ಮತ್ತು ಹೆಂಡತಿ ಇಬ್ಬರೂ ಹೋಮ್ ಲೋನ್ ಬೆನಿಫಿಟ್ ಪಡೆಯಬಹುದಾ? ಹೌದು, ಇಲ್ಲಿ ಕೂಡ ಇಬ್ಬರೂ ಕೂಡ ಸಹ ಸಾಲಗಾರರಿಗೆ ಅರ್ಜಿ ಸಲ್ಲಿಸಿದ್ರೆ ವೈಯಕ್ತಿಕವಾಗಿ ಟ್ಯಾಕ್ಸ್ ಬೆನಿಫಿಟ್ಗೆ ಕ್ಲೇಮ್ ಮಾಡಬಹುದು. ಹಾಗಾದರೆ ಗೃಹ ಸಾಲ ಪಡೆಯುವಾಗ ಮಹಿಳಾ ಸಹ ಅರ್ಜಿದಾರರಾಗಿ ಯಾರು ಅರ್ಜಿ ಸಲ್ಲಿಸಬಹುದು? ಪತ್ನಿ ಅಥವಾ ಸಂಗಾತಿ, ತಾಯಿ, ಒಡ ಹುಟ್ಟಿದ ಸಹೋದರಿ ಕೂಡ ಸಹ ಅರ್ಜಿದಾರರಾಗಿ ಹೋಮ್ ಲೋನ್ ಪಡೆಯಬಹುದು. ಭಾರತದಲ್ಲಿ ಅವಿಭಕ್ತ ಕುಟುಂಬಗಳು ಹೆಚ್ಚಿದಂತೆ ಹಾಗೂ ಉದ್ಯೋಗಸ್ಥ ಮಹಿಳೆಯರ ಸಂಖ್ಯೆಯಲ್ಲಿ ಹೆಚ್ಚಳವಾಗುವುದರಿಂದ ಈಗಿನ ಪರಿಸ್ಥಿತಿಯಲ್ಲಿ ಸಾಕಷ್ಟು ಬದಲಾವಣೆಯಾಗಿದೆ. ಮಹಿಳೆಯರು ಕುಟುಂಬದ ಆರ್ಥಿಕ ವಿಚಾರಗಳಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಕುಟುಂಬದ ಆರ್ಥಿಕ ಬೆಳವಣಿಗೆಯಲ್ಲಿ ಮಹಿಳೆಯರು ಕೂಡ ನಿರ್ಣಾಯಕರಾಗ್ತಾ ಇದ್ದಾರೆ. ವೈಯಕ್ತಿಕ ಹಣಕಾಸು ವಿಷಯಗಳ ಬಗ್ಗೆ ಮಹಿಳೆಯರು ಸಾಕಷ್ಟು ತಿಳುವಳಿಕೆಯನ್ನು ಪಡೆಯುವುದು ಇವತ್ತಿನ ಆದ್ಯತೆಗಳಲ್ಲಿ ಒಂದಾಗಿದೆ. ಮಹಿಳಾ ಉದ್ಯೋಗಿಗಳಿಗೆ ಬ್ಯಾಂಕ್ ಖಾತೆ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಜೊತೆಗೆ ಡಿಮ್ಯಾಟ್ ಖಾತೆಯನ್ನು ಕೂಡ ತೆರೆದ್ರೆ ಶೇರುಗಳಲ್ಲಿ ಇನ್ವೆಸ್ಟ್ ಮಾಡಬಹುದು. ಅದ್ರ ಜೊತೆಗೆ ETF, ಬಾಂಡ್ಗಳಲ್ಲಿ ಹೂಡಿಕೆ ಮಾಡಲಿಕ್ಕೆ ಸಾಕಷ್ಟು ಹಾದಿ ಸುಗಮವಾಗುತ್ತೆ. ಮ್ಯೂಚುವಲ್ ಫಂಡ್ಗಳು ಕೂಡ ಇತ್ತೀಚೆಗೆ ಮಹಿಳೆಯರ ಹೂಡಿಕೆ ಹೆಚ್ಚುತ್ತಾ ಇರುವುದನ್ನು ಕಾಣಬಹುದು. ಜನ್ಧನ್ ಯೋಜನೆಯಿಂದಾಗಿ ಕೂಡ ಮಹಿಳೆಯರು ಆರ್ಥಿಕವಾಗಿ ಸಬಲರಾಗ್ತಾ ಇದ್ದಾರೆ.
ಒಟ್ಟು 53 ಕೋಟಿ ಜನ್ಧನ್ ಅಕೌಂಟ್ಗಳ ಪೈಕಿ 55% ಮಹಿಳೆಯರದ್ದಾಗಿದೆ. ಈ ನಡುವೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ನ ಇತ್ತೀಚಿನ ವರದಿಯ ಪ್ರಕಾರ ಭಾರತದಲ್ಲಿರುವ ರಿಟೇಲ್ ಹೂಡಿಕೆದಾರರಲ್ಲಿ ಮಹಿಳೆಯರ ಸಂಖ್ಯೆ ಕೂಡ ಸಾಕಷ್ಟು ಹೆಚ್ಚಾಗಿದೆ. ಅಂದರೆ 22%ನಷ್ಟಿದ್ದು ಇದು ಹೆಚ್ಚುತ್ತಾ ಇದೆ. ಇದರಲ್ಲಿ 69% ಮಂದಿ 40 ವರ್ಷ ವಯಸ್ಸಿಗಿಂತ ಕೆಳಗಿನವರಾಗಿದ್ದಾರೆ. ವೀಕ್ಷಕರೇ, ಇಂತಹ ಮತ್ತಷ್ಟು ವಿಡಿಯೋಗಳಿಗೋಸ್ಕರ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ ಅನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.